ನಮಸ್ತೆ ಸರ್. ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಈ ದಿನ ನಮ್ಮ ತಿಪ್ಪೇನಹಳ್ಳಿ ಸ್ಕೂಲಲ್ಲಿ ಮಕ್ಕಳು 1 to 7th ವರೆಗೂ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಈ 1 to 7th ಮಕ್ಕಳು, ಇಲ್ಲಿರುವಂಥ ಮಕ್ಕಳು ಒಳ್ಳೆ ಉನ್ನತ ಮಾರ್ಕ್ಸ್ ತೆಗೆದಿರುವಂತಹ ಮಕ್ಕಳು ಸಂಪೂರ್ಣವಾಗಿ. ಸರ್, ಈ ಮಕ್ಕಳು 1 to 7th ಅವ್ರದ್ದು ಸಂಕ್ಷಿಪ್ತವಾಗಿ ಹೇಳಿ ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಪ್ಪೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ 80 ಮಕ್ಕಳು 2025-26 ಸಾಲಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ. ಈ ಎಲ್ಲ ಮಕ್ಕಳಿಗೂ ಪರೀಕ್ಷೆಗಳನ್ನು ಮಾಡಿ 4 ಥರದ ಕಿರು ಪರೀಕ್ಷೆಗಳು ಮತ್ತು 2 ಥರದ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಿದ್ದಾರೆ. ಕೊನೆಗೆ 80 ಮಕ್ಕಳು ಪರೀಕ್ಷೆಯಲ್ಲಿ 80 ಮಕ್ಕಳು ಉತ್ತೀರ್ಣರಾಗಿರ್ತಾರೆ. 100% ಒಂದು ಫಲಿತಾಂಶವನ್ನು ಪಡ್ಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ 1ನೇ ತರಗತಿಯಲ್ಲಿ 4 ಮಕ್ಕಳು ಅತ್ಯುನ್ನತವಾಗಿ 90ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಪಡ್ಕೊಂಡಿದ್ದಾರೆ. 2ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳು, 3ನೇ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು, 4ನೇ ತರಗತಿಯಲ್ಲಿ 12ರಲ್ಲಿ 7 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕ ಪಡ್ಕೊಂಡಿದ್ದಾರೆ. ಹಾಗೆ 5ನೇ ತರಗತಿಯಲ್ಲೂ ಸಹ 14 ಮಕ್ಕಳಲ್ಲಿ 5 ಮಕ್ಕಳು 90ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದಾರೆ. 6ನೇ ತರಗತಿಯಲ್ಲಿ ನಮ್ಮ ದ್ವಿಭಾಷಾ ಮಾಧ್ಯಮದ ಉನ್ನತ ತರಗತಿಯದು, ಅದರಲ್ಲೂ 19 ಮಕ್ಕಳಲ್ಲಿ ಸುಮಾರು 8 ಮಕ್ಕಳು A+ ಗ್ರೇಡನ್ನು ಪಡ್ಕೊಂಡು ಉತ್ತೀರ್ಣರಾಗಿದ್ದಾರೆ. ಹಾಗೆ ವಿಶೇಷವಾಗಿ 7ನೇ ತರಗತಿಯಲ್ಲಿ 16 ಮಕ್ಕಳು ವ್ಯಾಸಂಗ ಮಾಡ್ತಿದ್ದು, ಇವರೆಲ್ಲರೂ ಸಹ ಅತ್ಯುನ್ನತವಾದ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ಪಡ್ಕೊಂಡು ಎಲ್ಲ ಮಕ್ಕಳು ಉತ್ತೀರ್ಣಗೊಂಡು 8ನೇ ಕ್ಲಾಸ್ಗೆ ತೆರಗಡೆಗೊಂಡಿರ್ತಾರೆ. ಸೊ ಎಲ್ಲ ಮಕ್ಕಳ ಒಂದು ಕಲಿಕೆಗೆ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರ ಒಂದು ದೃಢವಾದ ಒಂದು ಸಂಕಲ್ಪ ಮತ್ತು ಪ್ರಯತ್ನದ ಫಲವಾಗಿ ಮಕ್ಕಳ ಕಲಿಕೆ ಈ ಮಟ್ಟಕ್ಕೆ ಆಗಿದೆ. ಜೊತೆಗೆ ನಮ್ಮ ಶಾಲೆಯ SDMCಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಪೋಷಕರು ಮತ್ತು ಗ್ರಾಮಸ್ಥರು, ನಮ್ಮ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯವರ ಸಹಕಾರದ ಮೇರೆಗೆ ಈ ದಿನ ನಮ್ಮ ಶಾಲೆಯಲ್ಲಿ ಸಂಪೂರ್ಣವಾದಂತಹ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಕಲಿಕಾ ವಾತಾವರಣವನ್ನು ಸೃಜಿಸುವುದರಿಂದ ಈ ಒಂದು ಕಲಿಕಾ ಸಾಧನೆಯನ್ನು ಪಡೆಯೋಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ವೈಯಕ್ತಿಕವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರಿಗೆ, SDMC ಅವರಿಗೆ ಮತ್ತು ಗ್ರಾಮಸ್ಥರಿಗೆ ಮತ್ತು ಪೋಷಕರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಈ ಒಂದು ಸಾಧನೆ ಮಾಡುವಂಥ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಕೊಡ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ತೆ ಸರ್. ಇವತ್ತು ಒಂದು ಸಂತೋಷ ಸುದ್ದಿನೇ. ನಮ್ಮ ತಿಪ್ಪೇನಹಳ್ಳಿ ಸ್ಕೂಲಲ್ಲಿ 1 to 7th ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಅದರಲ್ಲಿ ನೀವು ಕೂಡ, ನಿಮಗೂ ಇದೆ ಅಂದರೆ ನಿಮ್ಗೇನು ಅನಿಸುತ್ತೆ ಸರ್? ಸರ್, ಇಲ್ಲಿ ನಮ್ಮೂರು ತಿಪ್ಪೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಸರ್, ಇದೇ ಊರಲ್ಲಿ ಹುಟ್ಟಿ ನಾನು ಇದೇ ಸ್ಕೂಲಲ್ಲಿ ಓದಿರ್ತೀನಿ 7ನೇ ಕ್ಲಾಸ್ವರೆಗೂ. ಆದ ಕಾರಣ ಇಲ್ಲಿ ನಮ್ಮ ಶಾಲೆಯಲ್ಲಿ 1 to 7th 80 ಮಕ್ಕಳಿದ್ದಾರೆ. ಇದ್ದ ಕಾರಣ ಇಲ್ಲಿ ನಮ್ಮ ಟೀಚರ್ಸ್ ಆಗ್ಬೋದು, ನಮ್ಮ ಹೆಡ್ ಮೇಡಮ್ ಆಗ್ಬೋದು, ನಮ್ಮ SDMC ಅಧ್ಯಕ್ಷರುಗಳು ಎಲ್ಲರೂ ಸೇರಿಕೊಂಡು ನಮ್ಮ ಶಾಲೆನ ಇಡೀ ತಾಲೂಕಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡಬೇಕಂತೇಳಿ ಪಣ ತೊಟ್ಟಿರ್ತೀವಿ. ಅದೇ ರೀತಿ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಇಂಗ್ಲೀಷ್ ಟೀಚರ್ ಆಗಿರ್ಬೋದು, ಅಶೋಕ್ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ರವೀಂದ್ರ ಬಾಬು ಸರ್ ಆಗಿರ್ಬೋದು, ಸಂಗಮೇಶ್ ಸರು, ಕನ್ನಡ ಟೀಚರು ರತ್ನಮ್ಮ ಟೀಚರು, ಮುಖ್ಯ ಉಪಾಧ್ಯಾಯರಾಗಿ ಗಾಯತ್ರಿ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದೇ ರೀತಿ ನಮಗೆ ಕಾರಣಾಂತರದಿಂದ ಇಲ್ಲಿ ಯಾವುದೇ ಒಂದು ನಾವು ಆಟ ಓಡಿಸ್ಕೊಂಡು ಜೀವನ ಮಾಡೋವಂಥವ್ರು ಇಲ್ಲಿ ಒಬ್ಬ ಅಧ್ಯಕ್ಷರಾಗಿರ್ತೀವಿ. ಆದ ಕಾರಣ ನನ್ನ ಮಕ್ಕಳನ್ನ ಕಾನ್ವೆಂಟಲ್ಲಿ ಓದಿಸ್ಬೇಕು ಅಂತೇಳಿ ಒಂದು ಪಣ ತೊಟ್ಟಿರ್ತೀವಿ. ಆದರೆ ಪಣ ತೊಡಬೇಕಾದ್ರೆ ಇಲ್ಲಿ ಮೂಲ ಉದ್ದೇಶ ನಮ್ಮ ಮಾಸ್ಟ್ರುಗಳೆಲ್ಲ ಕುತ್ತಿಸ್ಕೊಂಡು ನಮ್ಮನ್ನು ಕೇಳ್ತಾರೆ, ನೋಡಿ ಸರ್, ಎಲ್ಲ ಸಿಲೆಬಸ್ಸು ಪ್ರೈವೇಟಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಇರುತ್ತೆ. ಇಲ್ಲಿ ಕಾನ್ವೆಂಟ್ ಸ್ಕೂಲ್ಗಿಂತೂ ಯಥೇಚ್ಛವಾಗಿ ಅನುಕೂಲ ಸಿಗ್ತಾ ಇರೋ ಕಾರಣ ಊರು ಗ್ರಾಮಸ್ಥರಾಗಿರ್ಬೋದು, ಪಂಚಾಯತಿಯವರಾಗಿರ್ಬೋದು, ಎಲ್ಲನೂ ಆ ಶಾಲೆಗಿಂತೂ ಉನ್ನತ ಅನುಕೂಲವಾಗಿರುತ್ತೆ. ಅದೇ ರೀತಿ ನಾವು ಪಣ ತೊಟ್ಟು ಇಲ್ಲಿ ಓದಿಸ್ತಾ ಇರ್ತೀವಿ. ನನ್ನ ಮಗಳು ಕೂಡ 6ನೇ ಕ್ಲಾಸಲ್ಲಿ 2nd ರ್ಯಾಂಕ್ ಪಡ್ಕೊಂಡಿರ್ತಾಳೆ, ಅರ್ಶಿಣಿ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ನಮ್ಮ ಶಿಕ್ಷಕರಾಗಿರ್ತಾರೆ. ಆದ ಕಾರಣ ನಮಗೆ ಹೆಮ್ಮೆ ಇದೆ ಸರ್. ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಉಜ್ವಲ ಭವಿಷ್ಯಕ್ಕಾಗಿ ಅವರು ಉನ್ನತ ಸ್ಥಾನ ಪಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದು ನಂಬಿಕೆ ಇದೆ. ನಾವೆಲ್ಲ ಸಂಕಲ್ಪ ಮಾಡಿದ್ದೀವಿ, ಏನೇ ಮಾಡಿ ಈ ಸ್ಕೂಲ್ನ ಸ್ಟೇಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತೇಳಿ ಒಂದು ಇದು ಮಾಡ್ತಾಯಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ 7ನೇ ತರಗತಿ ಮಕ್ಕಳು 8ನೇ ಕ್ಲಾಸ್ಗೆ ಹೋಗಿರ್ತಾರೆ. ಅವ್ರಿಗೂ ಸಹ ಇನ್ನೂ ಉನ್ನತವಾಗಿ ಅವ್ರಿಗೆ ವಿದ್ಯಾಭ್ಯಾಸ ದೊರಕಲಿ, ಅವ್ರಿಗೆ ಏನೇ ಸಹಕಾರ ಆದರೂ ನಾವು ಮಾಡ್ತೀವಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ ಮೇಡಮ್. ಇವತ್ತು ಒಂದು ಒಳ್ಳೆ ವಿಶೇಷ, ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ನಿಮ್ಮ ಒಂದು ಸಾನ್ನಿಧ್ಯದಲ್ಲಿ. ಏನು ಅನಿಸುತ್ತೆ ಮೇಡಮ್ ನಮಗೆ? ನಮಸ್ತೆ, ನನ್ನ ಹೆಸರು ಗಾಯತ್ರಿ ಅಂತ. ನಾನು ಮುಖ್ಯೋಪಾಧ್ಯಾಯಿನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಪ್ಪೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆ ನಮ್ಮ ಶಾಲೆ ಅತ್ಯುನ್ನತವಾಗಿರ್ತಕ್ಕಂಥ ಶಾಲೆಯಾಗಿದೆ. ಯಾಕೆ ಅಂತಂದರೆ ನಮ್ಮ ಶಾಲೆ 1ರಿಂದ 7ನೇ ತರಗತಿಯವರೆಗೂ ತರಗತಿಗಳಿದ್ದು, ಈ ವರ್ಷ 2026 ಮತ್ತು 27ನೇ ಸಾಲಿಗೆ
ದ್ವಿಭಾಷಾ ಮಾಧ್ಯಮವಾಗಿ 1ರಿಂದ 7ನೇ ತರಗತಿವರೆಗೂ ದ್ವಿಭಾಷಾ ಶಾಲೆಯಾಗಿ ಇರುತ್ತೆ. ಅಂದರೆ ಆಂಗ್ಲ ಮಾಧ್ಯಮವೂ ಇರುತ್ತೆ, ಕನ್ನಡ ಮಾಧ್ಯಮವೂ ಇರುತ್ತೆ. ಈಗ ನಡೀತಾ ಇರೋದು ನಮ್ಮದು ಆಂಗ್ಲ ಮಾಧ್ಯಮದ ಶಾಲೆಯಾಗಿ ನಡೀತಾ ಇದೆ. ನಮ್ಮ ಎಲ್ಲ ಶಿಕ್ಷಕರು ಮಕ್ಕಳ ಪ್ರಗತಿಗೆ ಅತ್ಯುತ್ತಮವಾಗಿ ಅವರು ತಮ್ಮ ಒಂದು ಶ್ರಮವನ್ನು ವಹಿಸಿ ಬೋಧನೆಯನ್ನು ಮಾಡಿ ಮಕ್ಕಳಲ್ಲಿ ಉತ್ತಮ ಕಲಿಕಾ ಮಟ್ಟವನ್ನು ಉಂಟು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ 80 ಮಕ್ಕಳು ದಾಖಲಾಗಿದ್ದಾರೆ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ದಾಖಲಾಗಿ ಇನ್ನೂ ಈ ಶಾಲೆಯ ಒಂದು ಪ್ರಗತಿಯನ್ನು ಅತ್ಯುನ್ನತವಾಗಿ ಉನ್ನತ ಶಿಖರಕ್ಕೆ ಏರಿಸೋಕ್ಕೆ ಎಲ್ಲ ಪೋಷಕರಲ್ಲಿ, ಎಲ್ಲ ಗ್ರಾಮಸ್ಥರಲ್ಲಿ ಹಾಗೂ ನಮ್ಮ SDMCಯ ಅಧ್ಯಕ್ಷರು, ಸದಸ್ಯರಲ್ಲಿ ಎಲ್ಲರಲ್ಲೂ ನನ್ನ ಒಂದು ಭಿನ್ನಹ ಎಲ್ಲ ಪೋಷಕರು ದಯವಿಟ್ಟು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಉತ್ತಮ ಶಾಲೆಯನ್ನಾಗಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನಾವು ಒದಗಿಸಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೊಡ್ಕೊಳ್ತೇನೆ.